ನಂಜುಂಡಸ್ವಾಮಿ ಅಂತ. ನಂಜುಂಡಸ್ವಾಮಿ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನು ಸರ್, ಇವಾಗ ಸರ್ಕಾರದವರು ಭೂಮಿನ ಕಿತ್ಕೋಬೇಕು ಅಂತ ಮಾಡ್ತಾವ್ರೆ. ಹಾಂ, ನಾವು ಇದನ್ನೇ ನಂಬ್ಕೊಂಡು ಜೀವನ ನಿಮ್ದು ಮಾಡ್ತೀವಿ ಎಷ್ಟು ಎಕರೆ ಇದೆ? ಸರ್. ನಂದು 2 ಎಕರೆ ಚಿಲ್ಲರೆ 4 ಬರುತ್ತೆ. ಕೋಟಿ ಓಕೆನಾ? 4 ಕೋಟಿ ಕೊಟ್ರೆ ಇವತ್ತು 4 ತಿಂಗಳಿಗೂ ಇರಲ್ಲ ಸರ್. 8 ಕೋಟಿ 8 ತಿಂಗಳಿಗೆ ಇರಲ್ಲ ಸರ್. ನೀವು 20 ಎಷ್ಟೇ ಕೋಟಿ. ಕೊಟ್ರು ಇರಲ್ಲ ಸರ್. ದುಡ್ಡು ಕೊಟ್ರೆ ಹಾ. ಯಾವುದೇ ಕಾರಣಕ್ಕೂ ದುಡ್ಡು ಉಳಿತಾಯ ಇಲ್ಲಿ ಭೂಮಿ ಎಲ್ಲ ಮಾಡಕ್ಕಾಗಲ್ಲ ಸರ್. ಚೆನ್ನಾಗಿದೆಯಾ? ಸರ್ ಭೂಮಿ ಫಸ್ಟ್ ಕ್ಲಾಸ್ ಎರಡು ಭೂಮಿ ಭೂಮಿನೇ ಸರ್. ಇದು? ಒಳ್ಳೆ ಕತೆ ಕೊಟ್ರ ಸರ್. ಹಾ. ಇಂಥ ಭೂಮಿ ಇಡೀ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹೋದ್ರು ಎಲ್ಲೂ, ರಾಮನಗರ ಜಿಲ್ಲೆ ಅಲ್ಲ, ನಮ್ಮ ಸುತ್ತ ಹೆಚ್ಚು ಕಡಿಮೆ ಇರೋ 4 ಜಿಲ್ಲೆಯಲ್ಲಿ ಹೋದ್ರು ಇಂಥ ಭೂಮಿ ನಮ್ಗೆ ಇಂಥ ನೀರಾವರಿ ನೀರಾವರಿ ಚೆನ್ನಾಗಿದೆಯಾ? ನೀರಾವರಿ ಫೈನ್ ಆಗಿದೆ ಎಲ್ಲ ಸರ್. ಫೈನ್ ಆಗಿದೆ. ಎಲ್ಲ ಫೈನ್ ಆಗಿದೆ ಬೋರ್ ಕೊರ್ಸಿದ್ರು ಚೆನ್ನಾಗಿ ನೀರು ಬೋರ್ ಬರ್ತದೆ. ಕೊರ್ಸ ಸರ್. ನಾವು ಬೋರ್ ಕೊರ್ಸಿದೀವಿ. ಹಾ, ಫಸ್ಟ್ ಕೆರೆಯಿಂದ ನೀರು ಮಾಡಿದ್ದು. ಹಾ. ಕೆರೆಯಲ್ಲಿ ಹೂಳೊತ್ತ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಕೆರೆನ ಸ್ಥಗಿತ ಮಾಡಿದ್ರು. ಸ್ಥಗಿತ ಮಾಡಿದಾಗ ನೀರು ಸ್ವಲ್ಪ ಪ್ರಾಬ್ಲಮ್ ಆಗಿ ಬೋರ್ ಹಾಕಿಸ್ತು. ಫಸ್ಟ್ ಕ್ಲಾಸ್ ಆಗಿ ನೀರು ಬಿದ್ದದೆ. ನೀವು ನಿಜವಾಗ್ಲೂ ರೈತರಾ? ಒಳ್ಳೆ ಕತೆ ಕೊಟ್ರಲ್ಲ ಸರ್. ಅನುಮಾನನ ಸರ್? ಬನ್ನಿ ಸರ್, ಉಳೆ ನನಗಲ್ಲ ಅನುಮಾನ. ಅದೇ ನಮ್ ಡಿ ಕೆ ಶಿವಕುಮಾರ್ಗೆ ಎಲ್ಲಾರು ಅನುಮಾನನೇ ಅವ್ರಿಗೆ. ಹ್ಮ್. ಅವ್ರಿಗೆ ಇರೋದೇ 4 ಜನ ರೈತರು. ಬೇರೆಯವ್ರೆಲ್ಲ ರೈತರೇ ಅಲ್ಲ. ಹಾ. ಅವ್ರಿಗೆ ಹೇಳ್ತೀನಿ, ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಎಲ್ಲಾರು ವ್ಯವಸಾಯ ಮಾಡೋರು ಅಂತ. ಹಾ. ಅವ್ರು ವ್ಯವಸಾಯ ಮಾಡದೇ ಇರ್ಬೋದು, ಅವ್ರ ಹಿಂದೆ ಮುಂದೆ ಅವರಲ್ಲ, ಅವ್ರು ವ್ಯವಸಾಯ ಮಾಡದೇ ಇರ್ಬೋದು. ನಿಜವಾದ ರೈತ ನಾನು. ಹಾ. ಇವತ್ತು ಬೆಳಗ್ಗೆ ಹುಳ ಹಣ್ಣಾದ, ಚಂದ್ರಿಕೆ ಹುಳ ಬಿಟ್ಟಿ, ಕಚಡ ಎತ್ತಾಕ್ಬಿಟ್ಟು, ಹಸಿಗೆ 2 ಹುಲ್ ತಂದು ಮುಡಗ್ಬಿಟ್ಟು ಇವತ್ತು ನೋಡಿ ಇಲ್ಲಿ ಬಂದಿದ್ದೀನಿ. ಹಸಿ ಹುಲ್ ಹೊಸ ಹೊಸ ಎರಡವೇ 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 ಈಗ ಸದ್ಯಕ್ಕೆ. ಎರಡರಿಂದ 2ರಿಂದ ಸರ್. ಒಂದು ಈಗ ಪಡ್ಡೆ, ಒಂದು ಹಸ ಹಾಲು ಕರಿತಿದೆ. ದಿನ ಒಂದು 10 ಲೀಟರ್ ಆಗ್ತಾ ಇದ್ದೀನಿ. ಹೌದಾ? ಅದೇ ನಮ್ ಜೀವನ. ಅದೇ ನಿಮ್ ಜೀವನ. ಅದೇ ನಮ್ ಜೀವನ.